ಬಟ್ಟೆಗಳನ್ನು ಐರನ್ ಮಾಡ್ಕೋತೀನಿ, ನನ್ನ ಬಟ್ಟೆ ನಾನೇ ಒಗಿತೀನಿ. ನನಗೆ ಮನುಷ್ಯನಿಗೆ ನಿಜವಾದ 2 ಶತ್ರುಗಳು ಯಾವುದಪ್ಪ ಅಂದರೆ, ಮಂಗಳಾರತಿ ತಟ್ಟೆಗೆ 10 ರೂಪಾಯಿ ಹಾಕಿ 100 ರೂಪಾಯಿ ವಾಪಸ್ ತಗೊಳ್ಳಂತ ಒಬ್ಬನೇ ಒಬ್ಬ ರೋಗಿಯನ್ನು ನಿಜವಾಗ್ಲೂ ಹೇಳೋದಾದರೆ, ನಾನು ಇವಾಗ MP ಆದಮೇಲೆ ನಾನು ಎಷ್ಟೋ ಸರಿ ಒಬ್ಬನೇ ಹೋಗ್ತೀನಿ ಡೆಲ್ಲಿಗೆ. ನಿಜವಾಗ್ಲೂ ಹೇಳೋದಾದರೆ, ನಾನು ಇವಾಗ MP ಆದಮೇಲೆ ನಾನು ಎಷ್ಟೋ ಸರಿ ಒಬ್ಬನೇ ಹೋಗ್ತೀನಿ ಡೆಲ್ಲಿಗೆ. ನಾನೇ ನನ್ನ ಬಟ್ಟೆಗಳನ್ನು ಐರನ್ ಮಾಡ್ಕೋತೀನಿ, ನನ್ನ ಬಟ್ಟೆ ನಾನೇ ಒಗಿತೀನಿ. ನನಗೆ ಖುಷಿ ಆ್ಯಕ್ಚುಲಿ. ಅವರೆಲ್ಲ ಏನು ಸಾರ್ ನಾವೆಲ್ಲ ಇದ್ದೀವಿ, ನಾವು ಇದು ಎಲ್ಲ ನಾವು ಮಾಡಿಕೊಡ್ತೀವಿ. ಯಾಕೆ ಅಂದರೆ ಯಾವಾಗಲೂ ಅಷ್ಟೇ, ಮನುಷ್ಯನಿಗೆ ನಿಜವಾದ 2 ಶತ್ರುಗಳು ಯಾವುದಪ್ಪ ಅಂದರೆ, ಸೋಮಾರಿತನ ಅನ್ನೋದೇ ಮೊದಲನೇ ಶತ್ರು. ಎರಡನೇದು ಸಂಶಯ. ಈ ಕೆಲವರು ಈ ಸಂಶಯ ಇರೋರು ಪಕ್ಕನೂ ಕುತ್ಕೋಬಾರ್ದು ಅಂತ ಇದಾಗುತ್ತೆ. ಯಾಕೆಂದರೆ ನಮ್ಮ ಕೆಲಸವನ್ನು ನಾವು ಗೌರವಿಸಬೇಕು. ಸಣ್ಣ ಕೆಲಸನೇ ಆಗಲಿ, ನೀವು ನೋಡ್ಬೋದು ಕೆಲವು ಹೋಟೆಲ್ಗೆ ಹೋದರೆ, ಆ ಹೋಟೆಲ್ಗೆ ಯಾಕೆ ಹೋಗ್ತೀವಿ ಅಂದರೆ, ಅವನು ಅಲ್ಲಿ ತಿಂಡಿ ತಂದುಕೊಡೋ ಅಂಥ ಸಪ್ಲೈಯರು ನಗ್ನಗ್ತಾ ಸರ್ವ್ ಮಾಡ್ತಾನೆ, ಬಂದಾಗ ನಿಮ್ಮನ್ನು ಸ್ವಾಗತಿಸ್ತಾನೆ. ಅವನ ಕೆಲಸ. ಅದಕ್ಕೆ ನಾನು ಒಂದು ಉದಾಹರಣೆ ಹೇಳ್ತೇನೆ. ಒಂದು ಸರಿ ನಾನು ಬೆಂಗಳೂರು ಟ್ರಾಫಿಕ್ ಸಿಗ್ನಲಲ್ಲಿ ನಮ್ಮ ವೆಹಿಕಲ್ ನಿಲ್ಲಿಸಿದ್ದೆ. ನಾನು ಆವಾಗ ಈ ಪೆನ್ ಮಾರ್ತಾಯಿದ್ದ ಒಂದು ಹೆಂಗ್ಸು ಪೆನ್ ಮಾರ್ತಾಯಿದ್ರು. ಅಂದರೆ 10 ರೂಪಾಯಿಗೆ ಎಷ್ಟು ಒಂದು ಗೊಂಚಲು ಪೆನ್ನು ಇದು. ನಂದು ಸ್ವಭಾವ ಏನು ಅಂದರೆ, ಅಂಥವ್ರು ಯಾರಾದರೂ ಇದ್ದಾಗ ಅಟ್ಲೀಸ್ಟು ಒಂದು 10 ತಗೊಳ್ಳೋಣ, ಅದು 100 ರೂಪಾಯಿ ಕೊಟ್ಬಿಟ್ಟು. ನನಗೆ ಪೆನ್ ಅವಶ್ಯಕತೆ ಇರಲ್ಲ, ಅಟ್ಲೀಸ್ಟು ಅವ್ರಿಗೆ ಏನೋ ಒಂದು 100 ರೂಪಾಯಿ ಬಂದರೆ ಅವ್ರ ಜೀವನಕ್ಕೇನೋ ಹೆಲ್ಪ್ ಆಗ್ಬೋದು ಅಂತ. ಸೊ ಅವ್ರೇನಾಯಿತು, ನಾನೇನು ಹೇಳಿದೆ, 100 ರೂಪಾಯಿ ಇಟ್ಕೊಳ್ಳಿ, ನನಗೆ ಪೆನ್ ಬೇಡ, ಪೆನ್ ಇದೆ ಅಂತ. ಅವಮ್ಮ ಏನು ಹೇಳ್ತು, ನೀವು ಈ ಪೆನ್ ತಗೊಳ್ಳದೇ ಇದ್ದರೆ ನಾನು ಈ 100 ರೂಪಾಯಿ ಮುಟ್ಟಲ್ಲ ಅಂತ. ಬಹುಶಃ ನಿಜವಾದ ಶ್ರೀಮಂತೆ ಅಂದರೆ ಆ ಮಹಿಳೆ ಅನಿಸುತ್ತೆ. ನೋಡಿ ಎಷ್ಟು ಸ್ವಾಭಿಮಾನ. ಅದಕ್ಕೆ ಒಂದು ಸರಿ ಈ ಜಪಾನಲ್ಲಿ ಅಲ್ಲಿ ಕರೆನ್ಸಿ ಎನ್ ಅಂತ ಹೇಳ್ತೀವಿ, ಜಪಾನ್ ಕರೆನ್ಸಿ. ಅಫ್ಕೋರ್ಸ್ ಚೈನಾ ಕರೆನ್ಸಿ ಎನ್ ಅಂತ ಬರುತ್ತೆ, ಜಪಾನ್ ಕರೆನ್ಸಿ. ಅಲ್ಲಿ ದಾರಿನಲ್ಲಿ ಅವ್ರದ್ದು ದುಡ್ಡು ಬಿದ್ದಿದ್ರು ಕೂಡ ಯಾರೂ ಎತ್ಕೊಳ್ಳೋಕೆ ಹೋಗಲ್ವಂತೆ. ಅಕಸ್ಮಾತ್ ಎತ್ಕೊಂಡ್ರೆ ಅಲ್ಲಿರತಕ್ಕಂಥ ಯಾವುದಾದ್ರೂ ಪೊಲೀಸ್ಗೋ ಯಾರೋ ಕೊಟ್ಟು ಹೋಗ್ತಾರೆ. ಸೊ ಇಲ್ಲಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಎಷ್ಟೋ ಸರಿ ಸಿನಿಮಾಗಳಲ್ಲಿ ನೋಡಿದ್ದೀವಿ, ಮಂಗಳಾರತಿ ತಟ್ಟೆಗೆ 10 ರೂಪಾಯಿ ಹಾಕಿ 100 ರೂಪಾಯಿ ವಾಪಸ್ ತಗೊಳ್ಳೋಂಥದ್ದು ನೋಡಿದ್ದೀವಿ ಇದರಲ್ಲಿ. ಸೊ ಅದರಿಂದ ಬಹಳ ಮುಖ್ಯವಾದದ್ದು ಸ್ವಾಭಿಮಾನ ಇರಬೇಕು. ಅದೇ ರೀತಿ ನಮ್ಮ ಆತ್ಮವಿಶ್ವಾಸ ಕೂಡ ಇರಬೇಕಾಗತ್ತೆ. ಇವತ್ತು ಈ ಕಾಲ ಬದಲಾಗಿದೆ ಅನ್ನೋದ್ರ ಬಗ್ಗೆ ಹೇಳ್ತೇನೆ. ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ತೀವಿ. ಇವತ್ತು ಡಾಕ್ಟರ್ ಮಂಜುನಾಥ್ ಇಲ್ಲಿ ಬರೋಕ್ಕಾಗದೇ ಇದ್ದರೆ ರೋಬಾಟು ನೆಕ್ಸ್ಟ್ ಈಗ ಮುಂದೆ ಬರ್ತಾ ಇದೆ. ಅದು ನಮ್ಮ ಥರನೇ ಇರುತ್ತೆ, ನಮ್ಮ ಥರನೇ ಮಾತಾಡುತ್ತೆ. ಬಹುಶಃ ಮುಂದೆ ಗಂಡ ಹೆಂಡತಿ ಬಿಟ್ಟರೆ ಇನ್ನೆಲ್ಲ ರೋಬಾಟೇ ಬರ್ಬೋದು ಅಂತ ಏನೋ ಒಂದು ಮಾತಾಡ್ತಾ ಇದ್ದೀವಿ. ಸೊ ಅದರಿಂದ ನಾವು ನಮ್ಮ ಒರಿಜಿನಾಲಿಟಿ ಏನಿದೆ ಅದನ್ನು ಬದಲಾಯಿಸಬಾರ್ದು. ಯಾಕೆಂದರೆ ನಮ್ಮ ಪಾತ್ರವನ್ನು ನಾವೇ ನಿರ್ವಹಿಸಬೇಕಾಗತ್ತೆ. ನಮ್ಮ ಕೆಲಸ ಈಗ ನೋಡಿ, ಎಷ್ಟೋ ಸರಿ ಏನಾಗುತ್ತೆ, ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ನಾನು ಸುಮಾರು 18 ವರ್ಷ ನಿರ್ದೇಶಕನಾಗಿ ಕೆಲಸ ಮಾಡಿದ್ದೆ. ಆ ಸಂದರ್ಭದಲ್ಲಿ ಸುಮಾರು 75 ಲಕ್ಷ ಹೊರರೋಗಿಗಳಿಗೆ ಚಿಕಿತ್ಸೆ ಕೊಟ್ಟಿದ್ದೇವೆ ಮತ್ತು 8 ಲಕ್ಷ ಜನರಿಗೆ ಆಪರೇಷನ್ಸನ್ನು ಮಾಡಿದ್ದೇವೆ. ಅದು ದೊಡ್ಡದಲ್ಲ. ಆದರೆ ಇಷ್ಟು ಲಕ್ಷಾಂತರ ರೋಗಿಗಳಿಗೆ ಚಿಕಿತ್ಸೆ ಕೊಡುವಂಥ ಸಂದರ್ಭದಲ್ಲಿ ಒಬ್ಬನೇ ಒಬ್ಬ ರೋಗಿಯನ್ನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೇ ವಾಪಸ್ ಕಳಿಸಿಲ್ಲ ನಾನು. ಯಾಕೆಂದರೆ ನಾವು ಎಷ್ಟು ಓದಿದ್ದೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟು ಪದವಿಗಳನ್ನು ಗಳಿಸಿದ್ದೇವೆ, ಎಷ್ಟು ಪಾರಿತೋಷಿಕಗಳನ್ನು ಗಳಿಸಿದ್ದೇವೆ ಅನ್ನೋದು ಮುಖ್ಯವಲ್ಲ. ನಮ್ಮ ಓದು, ನಮ್ಮ ಜ್ಞಾನ ಎಷ್ಟು ಜನರ ಮುಖದಲ್ಲಿ ನಗುವನ್ನು ತರಿಸಿದೆ, ಎಷ್ಟು ಮನೆಗಳಲ್ಲಿ ನಂದಾದೀಪವನ್ನು ಬೆಳಗಿಸಿದೆ ಅನ್ನೋದು ಬಹಳ ಮುಖ್ಯವೇ ಹೊರತು ನಮ್ಮ ಪದವಿಗಳು ಮುಖ್ಯ ಅಲ್ಲ. ನೋಡಿ, ಇವತ್ತು ನಾನು ಸಿರ್ಸಿಗೆ ಹೋಗಿದ್ದೆ. ಅಲ್ಲಿ ಒಂದು ಮಲ್ಟಿ ಸ್ಪೆಷಾಲಿಟಿ ಹಾಸ್ಪಿಟ್ಲು, 12 ಜನ ವೈದ್ಯರುಗಳು ಸೇರಿ ಒಂದು ಒಳ್ಳೆಯ ಆಸ್ಪತ್ರೆಯನ್ನು ಸಿರ್ಸಿನಲ್ಲಿ ಮಾಡಿದ್ದಾರೆ. ಅಲ್ಲಿ ಒಬ್ಬರು ಬಂದರು, ಸುಮಾರು ವಯಸ್ಸಾದವರು, 65 ವರ್ಷದವರು ಬಂದರು. ನಮಸ್ಕಾರ ಅಂದರು. ಸರ್, ನಿಮ್ಮ ಜೊತೆ ಫೋಟೋ ತೆಗೆಸ್ಕೋಬೇಕು. ಯಾಕೆಂದರೆ 3 ವರ್ಷದಿಂದ ಅವರು ವಾರಣಾಸಿ, ಕಾಶಿ
ಅಲ್ಲಿ ನನಗೆ ಸಿಕ್ಕಿದ್ರಂತೆ, ನನಗೆ ಮರ್ತೋಗಿದೆ. ಅವ್ರಿಗೆ ಆವಾಗ ತೀವ್ರವಾದಂಥ ಎದೆ ನೋವು, ಅವ್ರಿಗೆ ಅವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ. ನಾನು ಅಲ್ಲೇ ಏರ್ಪೋರ್ಟಲ್ಲೇ ಒಂದು 3-4 ಔಷಧಿ ಬರೆದು ಅಲ್ಲೇ ನುಂಗಿಸಿದ್ವಿ. ಅಲ್ಲೇ ಏರ್ಪೋರ್ಟಲ್ಲೇ ಫಾರ್ಮಸಿ ಇತ್ತು. ಅವ್ರು ಹೇಳಿದ್ರು, ಸರ್ ಅದು ಮಾತ್ರೆ ತೊಗೊಂಡು ನಾನು ಬೆಂಗಳೂರು ತಲುಪಿದೆ. ಬೆಂಗಳೂರು ಆದಮೇಲೆ ಬಂದು ಇಲ್ಲಿ ಆ್ಯಂಜಿಯೋಪ್ಲಾಸ್ಟಿ ಆಯಿತು. ಸರ್ ನಿಮ್ಮಿಂದ ನಾನು ಬದುಕಿದ್ದೀನಿ ಸರ್, ಅವತ್ತು ನೀವು ಏರ್ಪೋರ್ಟಲ್ಲೇ ನನಗೆ ಬರ್ಕೊಟ್ರಿ ಅದನ್ನು ಅಂತ. ಸೊ ಯಾಕೆಂದರೆ ಈ ಥರದ್ದು ಯಾವಾಗಲೂ ಅಷ್ಟೇ ನಾವು ಮಾಡತಕ್ಕಂಥ ಸೇವೆ ಅನ್ನೋದನ್ನ ಜನ ಯಾವಾಗಲೂ ಕೃತಜ್ಞತೆ ಭಾವದಲ್ಲಿ ತೋರಿಸ್ತಾರೆ. ಹೀಗಾಗಿ ಅಂದರೆ 2 ಥರ ಪರೀಕ್ಷೆಗಳನ್ನು ನಾವು ನೋಡ್ತೀವಿ. ಒಂದು ವಿದ್ಯಾರ್ಥಿ ಜೀವನದ ಪರೀಕ್ಷೆಯನ್ನು ನೋಡ್ತೇವೆ. ವಿದ್ಯಾರ್ಥಿ ಜೀವನದಲ್ಲಿ ಏನಾಗುತ್ತೆ ಅಂದರೆ ಅದು ಪಠ್ಯಕ್ರಮ ಇರುತ್ತೆ. ಈಗ ಯಾವುದಾದ್ರೂ SSLC ಅಥವಾ PUC ಆದರೆ ಆ ಸಬ್ಜೆಕ್ಟ್ ಪ್ರತಿಯೊಬ್ಬರಿಗೂ ಸೇಮ್ ಅದು ಪ್ರಶ್ನೆ ಪತ್ರಿಕೆ ಇರುತ್ತೆ. ಇಲ್ಲಿ ಹುಬ್ಳಿನಲ್ಲೂ ಅದೇ ಪ್ರಶ್ನೆ ಪತ್ರಿಕೆ, ಬೆಂಗಳೂರಲ್ಲೂ ಅದೇ ಪ್ರಶ್ನೆ ಪತ್ರಿಕೆ, SLC PUC. ಅದೇ ಬದುಕಿನ ಪರೀಕ್ಷೆಯಲ್ಲಿ ಪ್ರತಿಯೊಬ್ಬರದ್ದು ಪ್ರಶ್ನೆ ಪತ್ರಿಕೆ ಬೇರೆ ಬೇರೆ ಇರುತ್ತೆ. ಉತ್ತಮವಾದಂಥ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಪರಿಣಾಮ ಬೀಳುತ್ತೆ. ಆರೋಗ್ಯದ ಮೇಲೆ ಪರಿಣಾಮ ನಾವು ಅಂದ್ಕೊಳ್ಳೋದು ಆಯಿತು, ಆಹಾರ ಪದ್ಧತಿ ಮುಖ್ಯ, ಆಹಾರ ಪದಾರ್ಥಗಳು ಮುಖ್ಯ, ವ್ಯಾಯಾಮ ಮುಖ್ಯ, ದುಶ್ಚಟಗಳನ್ನು ಇರಬಾರ್ದು. ಇದ್ರ ಜೊತೆಗೆ ನಮ್ಮ ಮನಸ್ಸು, ನಮ್ಮ ಆಲೋಚನೆಗಳು, ಆಹಾರ ಮತ್ತು ಆಲೋಚನೆಗಳು ವ್ಯತ್ಯಾಸ ಆದರೆ, ಆಹಾರದಲ್ಲಿ ವ್ಯತ್ಯಾಸ ಆದರೆ ದೈಹಿಕ ಆರೋಗ್ಯ ಹಾಳಾಗುತ್ತೆ, ಆಲೋಚನೆಗಳಲ್ಲಿ ವ್ಯತ್ಯಾಸ ಆದರೆ ಮಾನಸಿಕ ಆರೋಗ್ಯ ಹಾಳಾಗುತ್ತೆ. ಇವತ್ತು ದೈಹಿಕ ಆರೋಗ್ಯ ಕೆಡಬೇಕಾದ್ರೆ ಮಾನಸಿಕ ಆರೋಗ್ಯನೇ ಬಹಳ ಮುಖ್ಯವಾದಂಥ ಕಾರಣ. ಇವತ್ತು ನೋಡ್ಬೋದು, ಇವತ್ತು ಅಂದರೆ ಯಾವಾಗಲೂ ಅಷ್ಟೇ ಈ ದೇಹ ಚಲಿಸಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಒಳ್ಳೆಯ ಆರೋಗ್ಯ ಇರಬೇಕಾದ್ರೆ ದೇಹ ಚಲಿಸಬೇಕು, ಮನಸ್ಸು ಸ್ಥಿರವಾಗಿರಬೇಕು. ಆದರೆ ಈಗೇನಾಗ್ತಾ ಇದೆ ಅಂದರೆ ದೇಹ ಚಲಿಸ್ತಾ ಇಲ್ಲ, ಮನಸ್ಸು ಚಲಿಸ್ತಾ ಇದೆ. ಅದರಿಂದಲೇ ಹಲವಾರು ಸಮಸ್ಯೆಗಳು, ಇವತ್ತು ಹಲವಾರು ಸಮಸ್ಯೆಗಳಾಗಿರೋದು ನೋಡಿ. ಇವಾಗ ಮನಸ್ಸು ಅಂದರೆ ಎಷ್ಟು, ಈಗ ಅಮೇರಿಕದ ಬಗ್ಗೆ ಯೋಚನೆ ಮಾಡ್ಬೋದು, ರಷ್ಯಾ ಬಗ್ಗೆ ಯೋಚನೆ ಮಾಡಿ, ಎಷ್ಟು ದೂರ ಹೊರಟೋಯ್ತು ನೋಡಿ ಮನಸ್ಸು. ಅದರಿಂದ ನಾವು ಮನಸ್ಸಲ್ಲಿ ಇವತ್ತು ಮನಸ್ಸನ್ನು ಹತೋಟಿಯಲ್ಲಿ ನಾವು ಇಟ್ಕೋಬೇಕಾಗುತ್ತೆ. ಅಂದರೆ ಮನುಷ್ಯ ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ನಾವು ಬೇರೆಯವರ ಜೊತೆ ಸಂಬಂಧಗಳನ್ನು ಇಟ್ಕೋಬೇಕು ಅನ್ನೋದೇ ಇವತ್ತು ಜೀವನ ಶೈಲಿ ಮುಖ್ಯ. ಈಗ ನೋಡಿ, ಮೆದುಳು ಸವಿಯುತ್ತೆ, ಹೃದಯ ಸವಿಯುತ್ತೆ, ಮೂಳೆ ಸವಿಯುತ್ತೆ, ಕಿಡ್ನಿ ಸವಿಯುತ್ತೆ, ನಾಲಿಗೆ ಸವಿಯೋದು ನೋಡಿದ್ದೀರಾ? ನಾಲಿಗೆ ಸವಿಯೋದೇ ಇಲ್ಲ. ಇನ್ಫ್ಯಾಕ್ಟು ವಯಸ್ಸಾಗ್ತಾ ಆಗ್ತಾ ನಾಲಿಗೆ ಉದ್ದ ಆಗುತ್ತೆ, ನಾಲಿಗೆ ಅಗಲ ಆಗುತ್ತೆ. ಇವತ್ತು ಹಲವಾರು ಸಂಸಾರದ ಸಮಸ್ಯೆಗಳು, ಸಾಮಾಜಿಕ ಸಮಸ್ಯೆಗಳು ಮತ್ತು ದೇಶದ ಹಲವಾರು ಸಮಸ್ಯೆಗಳಿಗೆ ಈ ನಾಲಿಗೆ ಹತೋಟಿಯಲ್ಲಿ ಇಲ್ಲದೆ ಇರೋದೇ ಕಾರಣ ಅಂತ ಹೇಳಬೇಕಾಗುತ್ತೆ. ಯಾರ್ಯಾರು ನಾಲಿಗೆಯನ್ನು ನಿಯಂತ್ರಣದಲ್ಲಿಟ್ಕೊತಾರೋ ಅವರ ಜೀವನ ಬಹಳ ಚೆನ್ನಾಗಿರುತ್ತೆ ಮತ್ತು ಅವರ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾಲಿಗೆಗೆ ಗಾಯ ಆದರೆ, ನಾಲಿಗೆಗೆ ಏನಾದರೂ ನಾವು ಕಚ್ಕೊಂಡು ಗಾಯ ಆದರೆ ಮಾಯುತ್ತೆ. ಅದನ್ನು ನಾವು ಮೆಡಿಕಲ್ ಸೈನ್ಸ್ ಅಂತ ಹೇಳ್ತೀವಿ. ನಾಲಿಗೆಯಿಂದ ಬೇರೆಯವರಿಗೆ ಗಾಯ ಆದರೆ, ನನ್ನ ನಾಲಿಗೆಯಿಂದ ಬೇರೆಯವರಿಗೆ ಗಾಯ ಆದರೆ ಅದು ಮಾಯೋದಿಲ್ಲ. ದಟ್ ಈಸ್ ಕಾಲ್ಡ್ ಮಾರಲ್ ಸೈನ್ಸ್ ಅಂತ. ಸೊ ಅದರಿಂದ ಯಾವಾಗಲೂ ಅಷ್ಟೇ ಇವತ್ತು ನಾವು ಹೇಳ್ತೀವಿ ಮಕ್ಕಳಿಗೆ ನಾವು ಮಾತು ಕಲಿಸ್ಬೇಕು ಅಂತೀವಿ. ಇವತ್ತು ಯಾವ ಕಾಲಘಟ್ಟದಲ್ಲಿದ್ದೀವಿ ಅಂದರೆ ದೊಡ್ಡವ್ರಿಗೆ, ವಯಸ್ಸಾದವ್ರಿಗೇ ಇವತ್ತು ಮಾತು ಕಲಿಸ್ಬೇಕಾಗತ್ತೆ. ಯಾವ ಸಂದರ್ಭದ ಏನು ಮಾತಾಡ್ತಾರೆ. ಈಗಂತೂ ಎಲ್ಲ ಎಲೆಕ್ಟ್ರಾನಿಕ್ ಮೀಡಿಯಾ ಇದೆ, ಅದರಲ್ಲೇ ಸ್ಕ್ರೀನಲ್ಲಿ ಅರ್ಧ ಹಾಕಿ ತೋರಿಸ್ತಾರೆ. ಏನು ಮಾತಾಡ್ತಾ ಇದ್ರಿ ಹಿಂದೆ 6 ತಿಂಗಳಿಂದ ಏನು ಮಾತಾಡಿದ್ರಿ, ಈಗೇನು ಮಾತಾಡಿದ್ರಿ, ಅಲ್ಲೇ ಹೋಲಿಕೆ.